ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಸೊ ಇವತ್ತು ನಮ್ಮ ಪಾಪನ ಸ್ಕೂಲಲ್ಲಿ ಒಂದು ಚಿಕ್ಕದಾಗಿರೋ ಈವೆಂಟ್ ಇದೆ. ಸೊ ಅದಕ್ಕೋಸ್ಕರ ಅವ್ರನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ನಾನು ಏನೇನು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ನ, ಅವಳಿಗೂ ಅದು ಬೇಕೇ ಬೇಕಾಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಹಚ್ಚಿದವ್ರ ಥರ ಮಾಡಿ ಕಳ್ಸಾಕತ್ತೀನಿ. ಎಸ್, ಇವತ್ತಿನ ನನ್ನ ಕಂಟೆಂಟ್ ಏನಪ್ಪ ಅಂತಂದ್ರೆ, ನಾನು ವರ್ಕ್ ಮಾಡ್ತೀನಿ ಫುಲ್ ಟೈಮ್, ಬಟ್ ನನಗೆ ಸ್ಯಾಲ್ರಿ ಸಿಗೋದಿಲ್ಲ, ಯಾವುದೇ ರೀತಿ ಸ್ಯಾಲ್ರಿ ಸಿಗೋದಿಲ್ಲ. ಸೊ ಗೈಸ್, ಯಾವುದಂತ ಗೆಸ್ ಮಾಡ್ತಾ ಇದ್ದೀರಾ? ಅದೇನಪ್ಪ, ದ ಗ್ರೇಟ್ ಮನೆ ಕೆಲಸ ಅಂತ ಹೇಳ್ಬೋದು. ಎಸ್, ಬಟ್ ನನಗೆ ಇದರಲ್ಲಿ ಖುಷಿ ಇದೆ. ಮಗು ಆದಮೇಲೆ ಯಾವುದೋ ಹೆಣ್ಮಕ್ಳಿಗಾಗಲಿ ಅಷ್ಟು ಬೇಗ ಹೊರಗಡೆ ಆಗಲಿ ಒಳಗಡೆ ಆಗಲಿ ಅಷ್ಟೊಂದು ಮೇಂಟೈನ್ ಮಾಡ್ಕೊಳಕ್ಕಾಗೋದಿಲ್ಲ. ಸ್ವಲ್ಪ ಟೈಮ್ ಬೇಕೇ ಬೇಕಾಗ್ತಿ. 2-3 ವರ್ಷ, ಖಂಡಿತ 3 ವರ್ಷ ಅಂತೂ ಬೇಕೇ ಬೇಕು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ. ಅವಳು ಒಂದು ರಿಯಲ್ ಲೈಫ್ ಏನಿರುತ್ತೆ, ಒಂದು ಲೈಫ್ ಸ್ಟೈಲ್ ಸ್ವಲ್ಪ ಅಡ್ಜಸ್ಟ್ ಆಗಿ ಟೈಮ್ ಬೇಕಾಗ್ತೈತಿ. ಸುಮಾರು ಜನ ನನಗೆ ಕೇಳಿದರು, ನೀನು ಯಾವ ಜಾಬ್ ಸ್ಟಾರ್ಟ್ ಮಾಡಿದೆ. ಮುಂಚೆ ನಾನು ಮಗು ಆಗೋದಕ್ಕಿಂತ ಮುಂಚೆ ನಾನು ಕೆಲಸ ಮಾಡಿದ್ದೀನಿ ಸುಮಾರು ವರ್ಷ. ಬಟ್ ನನಗೆ ಈಗ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನನಗೆ ಮಗು ಇದೆ. ನಾನು ಮಗುನ ನೋಡ್ಕೋಬೇಕು, ಚೆನ್ನಾಗಿ ಅದನ್ನ ಬೆಳೆಸಬೇಕು. ಅದೇ ನನ್ನ ಕೆಲಸ ಇವಾಗ. ಸೊ ಈ ಒಂದು ಫೇಸ್ ಏನಿದೆ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಇದು ನಂದಷ್ಟೆಲ್ಲ ಸುಮಾರು ಜನ ಹೆಣ್ಮಕ್ಳ ಕತೆ ಅಂತ ನಾನು ಅಂದ್ಕೊತೀನಿ. ಈಗ ಒಬ್ಬ ಗಂಡಸು ಆರಾಮಾಗಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾನೆ ಅಂದರೆ, ಮನೆಯಲ್ಲಿ ಒಂದು ಹೆಣ್ಣು ಎಲ್ಲ ಮೇಂಟೈನ್ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಎಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್.